ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ. ಕಳೆದ 2-3 ದಿನಗಳಿಂದ ಧಾರವಾಡ ನ್ಯೂಸ್ ಚಾನೆಲ್ನಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬೋವಿ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಮತ್ತು ಲೋಕಾಯುಕ್ತ ಅಧಿಕಾರಿಗಳಿಂದ ಬೋವಿ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಧಾರವಾಡದಲ್ಲಿ ಬೋವಿ ಸಿದ್ದರಾಮೇಶ್ವರ ಜಯಂತಿಯ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರರ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೆದಂಥ ಆ ಸಭೆಗೆ ಯಾರು ಈ ಬೋವಿ ನಿಗಮ ಮಂಡಳಿಯಲ್ಲಿ ನಮ್ಮ ಬೋವಿ ನಿಗಮ ಮಂಡಳಿಯಲ್ಲಿ ನಡೆದಿರ್ತಕ್ಕಂಥ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ, ಯಾರ ಮೇಲೆ ಅಪವಾದ ಇದೆ ಅಂಥ ವ್ಯಕ್ತಿನೇ ಬಂದು ವೇದಿಕೆ ಹಂಚ್ಕೊಂಡಿದ್ದಾರೆ ಅಂದರೆ ಇದರ ಹಿನ್ನೆಲೆ ಏನು ಯೋಚನೆ ಮಾಡಿ. ಸಮಸ್ತ ಬೋವಿ ಸಮಾಜದ ಕುಲ ಬಾಂಧವರೇ ಹಾಗೂ ಈ ಸಂಬಂಧಪಟ್ಟಂಥ ಅಧಿಕಾರಿಗಳೇ ಹಾಗೂ MP MLAಗಳು ಸಚಿವರು ಹಂಚ್ಕೊಂಡಂಥ ಹಿರಿಯ ಮುಖಂಡರುಗಳೇ, ಎಲ್ಲ ಸಮಾಜದ ಮತದಾರ ಬಂಧುಗಳೇ, ಇದು ಬೋವಿ ಸಮಾಜದಲ್ಲಿ ಒಂದೇ ಸಮಾಜದಲ್ಲೆಲ್ಲ ನಡೆದಿರ್ತಕ್ಕಂಥ ಅನ್ಯಾಯ. ಪ್ರತಿಯೊಂದು ಸಮಾಜದಲ್ಲೂ ಏನು ನಿಗಮ ಮಂಡಳಿಗಳಂತ ನಿರ್ಮಾಣ ಮಾಡಿದರೆ ಆ ನಿಗಮ ಮಂಡಳಿಗಳು ಆ ಜನಗಳಿಗೆ ಉಪಯೋಗಕ್ಕೆ ಅಲ್ಲ, ಆ ಸಮಾಜದ ಏಳಿಗೆಗಳಿಗಲ್ಲ. ಇವರು ನಿಗಮ ಮಂಡಳಿಗಳು ಮಾಡ್ಕೊಂಡಿರದೆ ಉಂಡ ಲೆಕ್ಕದಲ್ಲಿ ಗುಡಿಸಿ ಗುಂಡಾಂತರ ಮಾಡೋಕ್ಕೆ, ಉಂಡ ಲೆಕ್ಕದಲ್ಲಿ ಲುಂಗಣ್ಣದಿರಿಗೆ ಸಹಾಯ ಮಾಡೋಕ್ಕೆ ಮಾಡಿಕೊಂಡಿರ್ತಕ್ಕಂಥ ನಿಗಮ ಮಂಡಳಿಗಳು ಅಂತ ನಾವು ಸರ್ವತೋಮುಖವಾಗಿ ನಡೆಯುವಂಥ ಎಲ್ಲ ಸಮಾಜದಲ್ಲೂ ಅನ್ಯಾಯ ನಡೀತಾ ಇದೆ ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಎಚ್ಚರಿಸ್ತೇವೆ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ಈ ಅಕ್ರಮದಲ್ಲಿ ಈ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾನೆ ಅಂತ ಅಂದಮೇಲೆ ಅದೇ ವ್ಯಕ್ತಿನ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥ ಈ ಜಯಂತಿ ಕಾರ್ಯಕ್ರಮದಲ್ಲಿ ಬೋವಿ ಸಮಾಜದ ಗುರುಪೀಠದ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಜಯಂತಿಯಲ್ಲಿ ಸಿದ್ದರಾಮೇಶ್ವರರ ಪವಿತ್ರವಾದಂಥ ಎಲ್ಲ ಸರ್ವತೋಮುಖವಾಗಿ ಮಾಡಿದಂಥ ಸಿದ್ದರಾಮೇಶ್ವರರ ಜಯಂತಿಯನ್ನ ನಡೆಯುವಂಥ ಸಂದರ್ಭದಲ್ಲಿ ಬೋವಿ ಸಮಾಜದಲ್ಲಿ ನಡೆದಿರ್ತಕ್ಕಂಥ ಅಕ್ರಮ, ದೊಡ್ಡ ಮಟ್ಟದ ಬೃಹತ್ ಆಕಾರದ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ವ್ಯಕ್ತಿನ ವೇದಿಕೆ ಮೇಲೆ ಕೂರಿಸಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಾಮೀಜಿಗಳು ಎತ್ತಾಸಾಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಸಂವಿಧಾನ ಏನಾಗ್ತಾ ಇದೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾರದರ್ಶಕ ಆಡಳಿತ ಏನಾಗ್ತಾ ಇದೆ, ಸರ್ಕಾರದ ಕಾನೂನುಗಳು ಎತ್ತಾಸಾಗ್ತಾ ಇವೆ, ಸಂವಿಧಾನ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ. ನಿನ್ನೆ ಧಾರವಾಡ ನ್ಯೂಸಲ್ಲಿ ನಮ್ಮ ಸುಶೀಲಮ್ಮನವ್ರು ಮಾತಾಡೋದು ನೋಡಿ ಮನಸ್ಸಿಗೆ ತುಂಬ ಆಘಾತವಾಯಿತು. ಇಂಥ ಸಂದರ್ಭದಲ್ಲಿ ಇಂಥ ಕಳ್ಳಕಾಕರನ್ನ ವೇದಿಕೆಗಳ ಮೇಲೆ ಜೊತೆಲಿ ಕೂರಿಸ್ಕೊಂಡು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ನೀವು ಪಾರದರ್ಶಕ ಆಡಳಿತ ಮಾಡ್ತಾ ಇದ್ದೀರಾ. ಸ್ವಾಮೀಜಿಯವರು ಜನಪರ ಕಾರ್ಯಕ್ರಮಗಳಲ್ಲಿ ಈ ನಮ್ಮ ಬೋವಿ ಸಮಾಜದ ಜನರಿಗೆ ಯಾವ ರೀತಿ ಇವರು ಮಾರ್ಗದರ್ಶಕರಾಗಿ ಯಾವ ರೀತಿ ಸಂದೇಶವನ್ನು ರವಾನೆ ಮಾಡ್ತಾರೆ. ಕಾನೂನು ಸಾಗ್ತಾ ಇದೆ. ಕಾನೂನು ಕಳ್ಳಕಾಕರ ಕೈಲಿದೆಯಾ ಇಲ್ಲ ಸಂವಿಧಾನದ ಅಡಿಲಿದೆಯಾ? ಎಲ್ಲ ಸಮುದಾಯದ ಮತದಾರ ಬಂಧುಗಳೇ, ಸ್ವಲ್ಪ ಯೋಚಿಸಿ ಏನಾಗ್ತಾ ಇದೆ ಇವತ್ತು ನಮ್ಮ ನಾಡಲ್ಲಿ. ಕಾನೂನುಗಳು ಏನಾಗ್ತಾ ಇದೆ, ನಿಗಮ ಮಂಡಳಿಗಳಲ್ಲಿ ಹಣ ಬಿಡುಗಡೆ ಅಂತ ಮಾಡುವಂಥ ಹಣ ಏನಾಗ್ತಾ ಇದೆ, ನಿಗಮ ಮಂಡಳಿಗಳು ಮಾಡ್ಕೊಂಡು ಕಡೆಯ ವ್ಯಕ್ತಿಗೆ ತಲುಪ್ತಾ ಇದೆಯಾ? ಕಡೆಯ ವ್ಯಕ್ತಿಗೆ ತಲುಪ್ತಾ ಇದೆಯಾ? ಮಾನ್ಯ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಮ್ಮ ನೆಚ್ಚಿನ ನಾಯಕರಾದಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಕಡೆಯ ವ್ಯಕ್ತಿಗೆ ನಿಗಮ ಮಂಡಳಿಗಳಲ್ಲಿ ಮಾಡಿದಿರಲ್ಲ, ಆ ನಿಗಮ ಮಂಡಳಿಗಳಲ್ಲಿ ಬಿಡುಗಡೆ ಆಗುವಂಥ ಹಣ ಕಡೆಯ ವ್ಯಕ್ತಿಗೆ ತಲುಪ್ತಾ ಇದೆಯಾ? ತಲುಪ್ತಾ ಇಲ್ಲ ಅಂದರೆ ಪಾರದರ್ಶಕ ಆಡಳಿತ ಎಲ್ಲಾಗುತ್ತೆ? ಸಂವಿಧಾನಬದ್ಧವಾಗಿ ನೀವು ಎಲ್ಲಿ ಅಧಿಕಾರ ನಡೆಸ್ತಾ ಇದ್ರಿ? ಸ್ವಾಮೀಜಿಯವರು ಒಬ್ಬ ಕಳ್ಳನ್ನ, ಒಬ್ಬ ಕದಿಮನ್ನ, ಅಕ್ರಮ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿನ ವೇದಿಕೆ ಮೇಲೆ ಜಾಗ ಕೊಟ್ಟು ವೇದಿಕೆ ಹಂಚ್ಕೊಂಡ ಮೇಲೆ
ಈ ನಾಡಿನ ಸರ್ವತೋಮುಖವಾಗಿ ಏನ್ ಸಂದೇಶ ರವಾನೆ ಮಾಡ್ತಾ ಇದ್ದೀರಿ? ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆದರ್ಶಗಳನ್ನ ಪಾಲಿಸ್ತಾ, ಡಾಕ್ಟರ್ BR ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಪಾಲಿಸ್ತಾ, ಬಸವಣ್ಣವರ ವಚನಗಳನ್ನ ಪಾಲಿಸ್ತಾ, ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಎದೆ ಕೊಟ್ಟು ಉಪ್ಪಿಸಿ ಮಾತಾಡ್ತಾ ಇದ್ದೇನೆ ಸ್ವಾಮೀಜಿಗಳೇ ಹಾಗೂ ಸಿದ್ದರಾಮಯ್ಯನವರೇ. ಇದಕ್ಕೆ ಏನು ಉತ್ತರ ಕೊಡ್ತೀರಿ? ಸಾವಿರಾರು ಕೋಟಿ ಹಗರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿನ ವೇದಿಕೆ ಮೇಲೆ ಕೂರ್ಸ್ಕೊಂಡು ನೀವು ಈ ನಾಡಿಗೆ ಏನ್ ಸಂದೇಶ ಕೊಡ್ತೀರಿ? ಅಂಬೇಡ್ಕರ್ ಅವರು ಇದನ್ನ ಹೇಳಿರೋದು, ಬಸವಣ್ಣವ್ರು ಇದನ್ನ ಹೇಳಿರೋದು, ಅಕ್ಕ ಮಹಾದೇವರು ಇದನ್ನೇ ಹೇಳಿರೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇದಕ್ಕೆ ಹೋರಾಟ ಮಾಡಿರೋದು. ಡಾಕ್ಟರ್ BR ಅಂಬೇಡ್ಕರ್ ಅವರು ಹಗಲು ರಾತ್ರಿ ನಿದ್ದೆ ಇಲ್ಲದೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನೀವು ಕೊಟ್ಟಂತ ಕಷ್ಟ ಸುಖಗಳನ್ನೆಲ್ಲ ನಿಭಾಯಿಸ್ಕೊಂಡು ಸಂವಿಧಾನ ತಂದಿರತಕ್ಕಂಥದ್ದು ಇದಕ್ಕೆನಾ? ಇದನ್ನ ನಾವು ಬೋವಿ ಸಮಾಜದ ಯುವಕನಾಗಿ ನಾನು ಹೇಳ್ತಾ ಇಲ್ಲ, ಈ ನಾಡಿನ ಪ್ರಜೆಯಾಗಿ ಸಂವಿಧಾನಬದ್ಧವಾಗಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸರ್ವತೋಮುಖವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ಇದು ನನ್ನ ಬೋವಿ ಸಮಾಜದಲ್ಲಿ ಒಂದೇ ಸಮಾಜದಲ್ಲಿ ಆಗಿಲ್ಲ, ಎಲ್ಲ ಸಮಾಜದಲ್ಲೂ ನಿಗಮ ಮಂಡಳಿಗಳು ಮಾಡ್ಕೊಂಡು ಉಂಡ ಲೆಕ್ಕದಲ್ಲಿ ನುಂಗಿ ನೀರು ಕುಡಿತಾ ಇದ್ದೀರಾ. ಇದಕ್ಕೆ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಮತದಾರ ಬಂಧುಗಳೇ, ನೀವು ಜಾತಿ ನೋಡ್ತಿರಲ್ವಾ, ಪಕ್ಷ ನೋಡ್ತಿರಲ್ವಾ? ಹುಚ್ಚು ಅಭಿಮಾನದಿಂದ ತುರಾಯಿಗಳು ಸೇಬ್ನಾರ, ಮೋಸಂಬಿ ಹಾರ, ಕಿತ್ಲೆ ಹಾರ, ಬಾಳೆಹಣ್ಣಾರ, ದಾಳಿಂಬೆ ಹಾರ ಹಾಕ್ತಿರಲ್ವಾ?